ವೀಕ್ಷಕರೇ, ನಾನಿವತ್ತು ಕಾರವಾರ ಜಿಲ್ಲೆ ಅಲ್ವಾ ಸರ್, ಕಾರವಾರ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಮುಗುದೂರು ಎಂಬ ಗ್ರಾಮದ ಪುನೀತ್ ರಾಜ್ಕುಮಾರ್ ಅನಾಥಾಶ್ರಮದಲ್ಲಿ ಇವತ್ತು ಶಶಿಧ್ವನಿ ತಂಡದೊಂದಿಗೆ ಬಂದಿದ್ದೇನೆ. ಯಾಕೆ ಬಂದಿರೋ ಉದ್ದೇಶ ಏನಪ್ಪ ಅಂತಂದರೆ, ಈಗಾಗಲೇ ಕಳೆದ ಒಂದು 2-3 ದಿನದ ಹಿಂದೆ ರವಿವಾರದ ದಿನ ಅಂದರೆ ಭಾನುವಾರದ ದಿನ ಸಿದ್ದಾಪುರ ಆಸ್ಪತ್ರೆಗೆ ನಮ್ಮ ನಾಗರಾಜ್ ನಾಯ್ಕ್ ಮತ್ತು ಮಮತಾ ನಾಯ್ಕ್ ಅವರು ದಂಪತಿಗಳು ಅನಾಥಾಶ್ರಮದ ಏನು ಅನಾಥಾಶ್ರಮದಲ್ಲಿರ್ತಾರೆ ಅವರನ್ನು ಟ್ರೀಟ್ಮೆಂಟಿಗಂತ ಕರ್ಕೊಂಡು ಹೋಗಿರ್ತಾರೆ ಸಿದ್ದಾಪುರ ಸರ್ಕಾರಿ ಆಸ್ಪತ್ರೆಗೆ. ಅಲ್ಲಿ ಪೈಶಾಚಿಕ ಕೃತ್ಯ ಅಂದರೆ ಇವ್ರ ಮೇಲೆ ಒಂದಿಷ್ಟು ಜನ ಹಲ್ಲೆ ಮಾಡುವುದರ ಮುಖಾಂತರ ಅವರ ಪೈಶಾಚಿಕ ಕೃತ್ಯವನ್ನು ಮೆರೆದಿರ್ತಾರೆ. ಇದನ್ನು ನಾನು ಹ್ಯೂಮನ್ ರೈಟ್ಸ್ ವೆಲ್ಫೇರ್ ಪ್ಯಾನಲ್ ಮಾನವ ಹಕ್ಕುಗಳ ಕ್ಷೇಮಾಭಿವೃದ್ಧಿ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷನಾಗಿ ನಾನು ಇದನ್ನು ಮೊಟ್ಟಮೊದಲನೇದಾಗಿ ಈ ಒಂದು ಕೃತ್ಯವನ್ನು ಏನು ಇವ್ರ ಮೇಲೆ ನಾಗರಾಜ್ ನಾಯ್ಕ್ ಮತ್ತು ಮಮತಾ ನಾಯ್ಕ್ ಇವರೇನು ಆಶ್ರಮ ನಡೆಸ್ತಕ್ಕಂಥ ಇವರೇನು ಈ ಅನಾಥರ ರಕ್ಷಕರಾಗಿರ್ತಾರೆ, ಇವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂತಹ ಕೃತ್ಯವನ್ನು ಖಂಡಿಸುವುದರ ಮುಖಾಂತರ ಏನು ಹಲ್ಲೆಕೋರರಿಗೆ ಎಚ್ಚರಿಕೆಯನ್ನು ಕೂಡ ನಾವು ನಮ್ಮ ಸಂಸ್ಥೆಯಿಂದ ಕೊಡಲಿಕ್ಕೆ ಬಯಸ್ತೀವಿ. ಇಂತಹ ಕೃತ್ಯವನ್ನು ಯಾರು ಯಾವ ಕಾರಣಕ್ಕೂ ಮಾಡಬಾರ್ದು, ಆಯಿತಾ. ಇವರು ಗಂಡ ಹೆಂಡತಿ ಏನಿದ್ದಾರೆ ದಂಪತಿಗಳು ತಮ್ಮ ಮಕ್ಕಳನ್ನು ಒಳಗೊಂಡು ಈ ಒಂದು ಸಂಸ್ಥೆ ಪುನೀತ್ ರಾಜ್ಕುಮಾರ್ ಅವರ ಸಂಸ್ಥೆ ಇಲ್ಲಿ ನಡೆಸ್ಕೊಳ್ತಾ ಸರಿಸುಮಾರು ಪುರುಷರು ಎಷ್ಟು ಜನ ಇದ್ದಾರೆ ಸರ್? ಪುರುಷರು 32 ಜನ ಇದ್ದಾರೆ. 32 ಜನ ಪುರುಷರು, ಹಾಗೆಯೇ 28 ಜನ ಮಹಿಳೆಯರನ್ನು ಅನಾಥರನ್ನು ಇವರು ಸಾಕ್ತಾ ಇದ್ದಾರೆ. ನಿಜವಾಗಲೂ ನೀವು ದಂಪತಿಗಳಿಗೆ ನಮ್ಮ ಹ್ಯೂಮನ್ ರೈಟ್ಸ್ ವೆಲ್ಫೇರ್ ಪ್ಯಾನಲ್ ಮಾನವ ಹಕ್ಕುಗಳ ಕ್ಷೇಮಾಭಿವೃದ್ಧಿ ಸಂಸ್ಥೆಯಿಂದ ನಿಮಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ. ಆದರೆ ಹಲ್ಲೆ ಆಗಬಾರ್ದಿತ್ತು. ಹಲ್ಲೆಕೋರರಿಗೆ ಏನು ಪೊಲೀಸ್ ಇಲಾಖೆ ಏನು ಸಿದ್ದಾಪುರ ಕರ್ನಾಟಕ ಪೊಲೀಸ್ ಏನಿದೆ ಅವರು FIR ಮಾಡುವುದರ ಮುಖಾಂತರ ಅವರು ಕೂಡ ಮಾನವೀಯತೆ ಮೆರೆದಿದ್ದಾರೆ. ಅಂದರೆ ಅವ್ರ ಕೆಲಸನ ಅವರು ಮಾಡಿದ್ದಾರೆ, ಆಯಿತಾ. ಯಾವತ್ತೂ ಕೂಡ ಈ ಸಮಾಜ ಸೇವೆ ಮಾಡ್ತಕ್ಕಂತಹ ಏನು ನಿಟ್ಟಿನಲ್ಲಿರ್ತಕ್ಕಂಥವ್ರ ಮೇಲೆ ಹಲ್ಲೆ ಆಗೋದು ಇದು ಅಕ್ಷಮ್ಯ ಅಪರಾಧ, ಯಾರೂ ಮಾಡಬಾರ್ದು. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ ಸರ್ ನಮ್ಮ ಸಂಸ್ಥೆಯಿಂದ. ಓಕೆ, ಈಗ ಈ ಒಂದು ವಿಷಯವಾಗಿ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮ ಸೇವಾ ಸಮಿತಿ ಏನಿದೆ ಅದರ ಸಂಸ್ಥಾಪಕರು ಮತ್ತು ಏನು ಮಮತಾ ನಾಯ್ಕ್ ಆಗಿರ್ಬೋದು, ನಾಗರಾಜ್ ನಾಯ್ಕರು ದಂಪತಿಗಳು, ಇವರು ಪತ್ರಕರ್ತರು ಕೂಡ ಹೌದು ಅಲ್ವಾ. ಪ್ರಚಲಿತ ಮಮತಾ ನಾಯ್ಕ್ ಅವರು ಓನರು ಮತ್ತು ಸಂಪಾದಕತ್ವದಲ್ಲಿ ಅವರು ಪತ್ರಿಕೆ ಕೂಡ ನಡೆಸ್ತಾರೆ. ಇಂತಹವರನ್ನು ಇಲ್ಲಿ ಹಲ್ಲೆ ಆಗತಕ್ಕಂಥ ಸಂದರ್ಭ ನಡೆದಿರೋದು ನಿಜವಾಗ್ಲೂ ಸಿದ್ದಾಪುರ ತಾಲೂಕಿಗೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇದರ ಈ ಒಂದು ನಿಟ್ಟಿನಲ್ಲಿ ಇವರ ಆಶ್ರಯಧಾಮಕ್ಕೆ ಏನು ಅನಾಥಾಶ್ರಮಕ್ಕೆ ನಾನು ಬಂದಿದ್ದೀನಿ ಸರ್. ದಯಮಾಡಿ ಅದರ ಬಗ್ಗೆ ತಾವು ದಿನ ಏನು ಭಾನುವಾರ ನಡೆದಿತ್ತು, ತಾರೀಕು ಎಷ್ಟು ಇವತ್ತು? 29/9/2024 ಏನು ನಡೆದಿರ್ತಕ್ಕಂಥ ಹಲ್ಲೆ ವಿಷಯವಾಗಿ ನಾಗರಾಜ್ ನಾಯ್ಕರೇ ಇವಾಗ ನಮಗೆ ಅದು ಸವಿಸ್ತಾರವಾಗಿ ತಿಳಿಸ್ತಾರೆ. ಆ ಹಲ್ಲೆ ಯಾವ ರೀತಿ ಆಯಿತು ಏನು ಅಂತ ಸರ್. ಎಲ್ರಿಗೂ ನಮಸ್ಕಾರ. ನಾನು ನಾಗರಾಜ್ ನಾಯ್ಕು, ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮ. ಇದೇ ದಿನಾಂಕ 29/9/2024 ರವಿವಾರ ಮಧ್ಯಾಹ್ನ ಒಂದು 11 ಗಂಟೆ ಸುಮಾರಿಗೆ ನಾನು ಮತ್ತು ನನ್ನ ಪತ್ನಿ ಮಮತಾ ನಾಯ್ಕ್ ಇಬ್ಬರು ಕೂಡಿ ಒಂದು ಆಶ್ರಮದ ಕೆಲವು ಆಶ್ರಮವಾಸಿಗಳನ್ನು, ನಮ್ಮ ತಾಯಂದಿರನ್ನು ನಾವು ಕರ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ವಿ. ತಾಲೂಕಾ ಸರ್ಕಾರಿ ಆಸ್ಪತ್ರೆ, ಸಿದ್ದಾಪುರ ತಾಲೂಕಾ ಸರ್ಕಾರಿ ಆಸ್ಪತ್ರೆಯ ಒಂದು ಬಾಗಿಲಿನ ಹತ್ತಿರ
ಬಾಗಿಲಿನ ಹತ್ರ ನನ್ನ ಮೇಲೆ ದಾಳಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಒಂದು 15ರಿಂದ 20 ಜನರ ತಂಡ 15ರಿಂದ 20 ಜನರ ತಂಡ ನನ್ನ ಮೇಲೆ ದಾಳಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತು. ಆಗ ನಮ್ಮ ಪತ್ನಿ, ಅವಳು 9 ತಿಂಗಳ ಗರ್ಭಿಣಿ, ಅವಳು ತಪ್ಪಿಸೋದಕ್ಕೆ ಬಂದಳು. ಆಗ ಅವಳ ಮೇಲೂ ಕೂಡ ಹಲ್ಲೆ ಮಾಡಿದರು, ಅವಳಿಗೂ ಹಲ್ಲೆ ಮಾಡಿದ್ರು. ಅವಳನ್ನು ದೂಡ ಹಾಕಿದ್ರು. ಆಮೇಲೆ ಆ ಮಗು ಎತ್ಕೊಂಡಿದ್ಲು, ಅವಳು ನನ್ನ ಮಗನನ್ನು ಎತ್ಕೊಂಡು. ಅವತ್ತಿನಿಂದ ಅವನು ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ದು, ಇವತ್ತಿನವರೆಗೂ ಅಳ್ತಾನೇ ಇದ್ದಾನೆ. ಏನು ಮಾಡಿದರೂ ಅವ್ನು ನನ್ನನ್ನು ಬಿಡ್ತಾ ಇಲ್ಲ, ಜೊತೆಗೆ ಅಳ್ತಾ ಇದ್ದಾನೆ. ಹಾಗಾಗಿ ಅದೊಂದು. ಅದರ ಜೊತೆಗೆ ಸ್ವಲ್ಪ ಆಫ್ ಮಾಡ್ತೀರಾ ಸರ್? ಏಕಾಏಕಿ ನನ್ನ ಮೇಲೆ ಹಲ್ಲೆ ಮಾಡಿದರು. ಹಾಗೆ ತಪ್ಸೋದಕ್ಕೆ ಬಂದಂಥ ಮಮತನಿಗೂ ಕೂಡ ಅವಳು ಗರ್ಭಿಣಿ ಆಗಿದ್ದಾಳೆ ಅನ್ನೋದು ನೋಡದೆ ಅವಳ ಮೇಲೆ ಹಲ್ಲೆ ಮಾಡಿದ್ರು. ನನ್ನ ಮಗನ್ನ ದೂಡ ಹಾಕಿದ್ರು, ಅವಳು ಬಟ್ಟೆ ಹಿಡ್ದು ಎಳೆದಾಡಿದ್ರು. ಆಮೇಲೆ ನಾವು ಈ ಅಜ್ಜಿಂದಿರು ಪಾಪ ಅವ್ರು ತಪ್ಸಕ್ಕೆ ಬಂದರು, ಅವರಿಗೂ ಕೆಲವರಿಗೆ ಏಟು ಬಿತ್ತು. ಆದರೆ ಅವರು ಕೂಗಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು ಆಶ್ರಮದವರು. ಆಗ ಅವರು, ನಾನು ಹೇಳಿದೆ, ನನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾಳೆ, ಅವಳಿಗೆ ಯಾಕೆ ಹೊಡಿತಾ ಇದ್ದೀರಿ ಅಂತ ಕೇಳಿದೆ. ಆಗ ಯಾಕೆ ಹೊಡಿತಾ ಇದ್ದೀರಿ ಅಂತ ಕೇಳಿದೆ. ಈ ಬೋಳಿ ಮಗನೇ, ನಾವು KG ಅಣ್ಣನ ಕಡೆಯವರು, ನೀ ಏನೋ ನಮಗೆ ಮಾತಾಡೋದು, ನೀ ಏನು ಹರ್ಕೊಳ್ಳೋಕ್ಕಾಗತ್ತೆ ನಮ್ಮದು ಅಂತ ಹೇಳಿದ್ರು. KG ಅಣ್ಣ ಅಂದರೆ ಯಾರು ಅಂತ ಗೊತ್ತಿಲ್ಲ, ಆದರೆ ಅವರು ಹೇಳಿದ್ದು KG ಅಣ್ಣನ ಕಡೆಯವರು ಅಂತೇಳಿ. ಆಗ ಇವರೆಲ್ಲ ಕೂಗಾಡ್ತಾ ಇದ್ದರು. ಅಷ್ಟೊತ್ತಿಗೆ ಪೊಲೀಸರು ಬಂದು 4 ಜನರನ್ನ ಹಿಡ್ಕೊಂಡು ಹೋದರು. ಆಮೇಲೆ ನಾವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದ್ವಿ. ನಮ್ಮ ಜೊತೆಗೆ ಒಂದು ಉಮಮ್ಮ ಅಂತ ಒಬ್ರು ಇದ್ದರು. ಅವಳು ಅಯ್ಯೋ ನನ್ನ ಮಗನಿಗೆ ಹೊಡೆದ್ರು ಅಂತ ಅವಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ಹತ್ತು ಸುಸ್ತಾಗಿಬಿಟ್ರು. ಅವ್ರಿಗೆ ಮೊದಲೇ ಸ್ವಲ್ಪ ಡಿಸೆಂಟ್ರಿ, ವಾಮಿಟ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಅವರು ಜ್ವರ ಇತ್ತು. ಅವರು ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಯ್ಯೋ ನನ್ನ ಮಗನಿಗೆ ಹೊಡೆದ್ರು. ಅವ್ರಿಗೆ ಏನು ಮಾಡಿದ್ರು ನಾವು ಸಮಾಧಾನ ಮಾಡೋಕ್ಕಾಗಲಿಲ್ಲ, ಸುಸ್ತಾಗ್ಬಿಟ್ರು. ಅವರು ಅಡ್ಮಿಟ್ ಮಾಡಿದ್ರೆ ಅವರು ರಾತ್ರಿವರೆಗೂ ಅಳ್ತಾನೆ ಇದ್ರು, ನಾವು ಸಮಾಧಾನ ಮಾಡ್ತಾನೆ ಇದ್ವಿ. ಅವರು ಸುಮಾರು ಒಂದು 7:30 ಸುಮಾರು 2 ಬಾರಿ ರಕ್ತ ವಾಮಿಟ್ ಮಾಡಿದ್ರು. ಹಾಗೆ ಒಂದು 8 ಗಂಟೆ ಸುಮಾರು ಅವರು ತೀರ್ಕೊಂಡ್ರು. ಅದು ನಮಗೆ ಭಾಳ ದುಃಖ ಆಗಿದೆ. ನಮ್ಮ ಆಶ್ರಮಕ್ಕೆ ನಾವು ಈಗ ನಮಗೆ ಹೊಡೆದಿದ್ರ ಬಗ್ಗೆಕ್ಕಿಂತ ಅವ್ರು ತೀರ್ಕೊಂಡಿದ್ದಿದೆಯಲ್ಲ, ಅದು ನಮಗೆ ಭಾಳ ನೋವು ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ನೋವಾಗಿದೆ. ಅದ್ರ ಜೊತೆಯಲ್ಲಿ ನಮ್ಮದು ನೃತ್ಯ ಅಂತ ಹುಡುಗಿ, ಅವಳು 11 ವರ್ಷದ ಹುಡುಗಿ, ಅವಳು ಕೂಡ ಹೆದರ್ಕೊಂಡು ಅವಳು ಎದ್ದು ಓಡೋಳು, ಅಯ್ಯೋ ಏನೋ ಯಾರೋ ಬಂದರು ಅಂತ ಅಳೋದು. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ವಿ. ಇವತ್ತು ಡಿಸ್ಚಾರ್ಜ್ ಮಾಡಿದ್ದಾನೆ ಅವಳಿಗೆ, ನೃತ್ಯನಿಗೆ, 11 ವರ್ಷದ ಹುಡುಗಿ. ಹಾಗೆ ನನ್ನ ಮಗ 2 ವರ್ಷದವನು, ನನಗೆ ಹೊಡೆಯುವಾಗ ಅವನು ಅಳ್ತಾ ಇದ್ದ, ನೋಡಿ ಅಳ್ತಾ ಇದ್ದ. ಅವನು ಇವತ್ತವರೆಗೂ ಅಳ್ತಾ ಇದ್ದಾನೆ, ನನ್ನ ಬಿಟ್ಟು ಆಚೆ ಈಚೆ ಹಂದಾಡ್ತಾ ಇಲ್ಲ, ಅವನು ಅಳ್ತಾ ಇದ್ದಾನೆ. ಹಾಗಾಗಿ ಎಲ್ಲ ಏನು ಕೃತ್ಯ ಇದೆ ಇದನ್ನು ನಾವು ಖಂಡಿಸ್ತೇವೆ. ಮತ್ತು ಇದ್ರ ಬಗ್ಗೆ ಪೊಲೀಸರು ಸರಿಯಾಗಿ ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸಿ ಅವರಿಗೆ ಸೂಕ್ತ ಕಾನೂನು ರೀತಿಯಲ್ಲಿ ಕ್ರಮ ತಗೋಬೇಕು ಅಂತ ನಾನು ಆಗ್ರಹಿಸ್ತೇನೆ. ಮತ್ತು ನನ್ನ ಬೇಡಿಕೆ ಇದೆ. ಈಗಾಗಲೇ ಅಲ್ಲಿ ಏನು ಪೊಲೀಸರು ಹಿಡ್ಕೊಂಡು ಹೋಗಿದ್ರು, ಅವರು ಯಾರೋ ಫೋನ್ ಮಾಡಿ ಬಿಡಿಸ್ಕೊಂಡು ಹೋಗಿದ್ದಾರೆ ಅಂತ ನಮಗೆ ಸುದ್ದಿ ಬಂದಿದೆ. ನಾನು ಅಂದ್ಕೊಂಡಿದ್ದೆ ಇಲ್ಲ ಆರೋಪಿಗಳನ್ನ ಬಂಧಿಸಿದ್ದಾರೆ ಅಂತೇಳಿ. ಆದರೆ ನೋಡಿದ್ರೆ ಅದು ಅವರನ್ನು ನಾವು FIR ಮಾಡೋಕ್ಕಿಂತ ಮುಂಚೆನೇ ಬಿಟ್ಟು ಕಳಿಸಿದ್ದಾರೆ ಅಂತ ಗೊತ್ತಾಗಿದೆ. ಹಾಗಾಗಿ ದಯಮಾಡಿ ಆರೋಪಿಗಳನ್ನು ಬಂಧಿಸಬೇಕು. ಮತ್ತು ಇನ್ನು ಮುಂದೆ ಯಾರಿಗೂ ಕೂಡ ಇಂಥ ಘಟನೆಗಳು ಆಗಬಾರ್ದು. ಯಾಕಂದರೆ ಸಿದ್ದಾಪುರದಲ್ಲಿ ಈ ರೀತಿಯ ನೈತಿಕ ಪೊಲೀಸ್ಗಿರಿ ಘಟನೆಗಳು ಭಾಳಷ್ಟು ನಡೀತಾ ಇದ್ದಾವೆ. ಹಾಗಾಗಿ ಇನ್ನು ಮುಂದೆ ಅಂಥ ಘಟನೆಗಳು ಆಗದಂತೆ ಪೊಲೀಸರು ಎಚ್ಚರಿಕೆ ವಹಿಸಬೇಕು. ಹಾಗೆ ನಮ್ಮ ಆಶ್ರಮಕ್ಕೂ ಕೂಡ ಸೂಕ್ತ ಒಂದು ರಕ್ಷಣೆಯನ್ನು ಕೊಡಬೇಕು. ಆಶ್ರಮವಾಸಿಗಳು ಇವತ್ತು ಭಯಭೀತರಾಗಿದ್ದಾರೆ. ಇಲ್ಲಿ ಯಾವುದೇ ಒಂದು ಅಧಿಕಾರಿಗಳು, SP ಇರ್ಬೋದು, DC ಇರ್ಬೋದು, ಅಥವಾ MLA ಇರ್ಬೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಇಲ್ಲಿ ಸಂಸದರು ಇರ್ಬೋದು, ಯಾರೂ ಕೂಡ ಇಲ್ಲಿ ಇವತ್ತಿನವರೆಗೂ ಭೇಟಿ ಕೊಟ್ಟಿಲ್ಲ. ನಾವು ಸರ್ಕಾರ ಮಾಡಬೇಕಾದ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ, ಅಧಿಕಾರಿಗಳು ಮಾಡಬೇಕಾದ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಾವು ಪ್ರಾಮಾಣಿಕವಾಗಿ ಒಂದು ಸಾರ್ವಜನಿಕರ ಸಹಕಾರ ಮತ್ತು ನಮ್ಮ ವೈಯಕ್ತಿಕ ಒಂದು ಇದರಲ್ಲಿ ನಾವು ಆಶ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಇವತ್ತಿನವರೆಗೂ ನಾವು ಸರ್ಕಾರದಿಂದ 1 ರೂಪಾಯಿ ತೊಗೊಂಡಿಲ್ಲ. ಆದರೂ ಕೂಡ ನಮಗೆ ಒಂದು ಯಾವುದೇ ಒಂದು ಇವರು ಶಾಸಕರು ಇರ್ಬೋದು ಅಥವಾ ಸಂಸದರಿರ್ಬೋದು, ಯಾರೂ ಭೇಟಿ ಕೊಟ್ಟು ನಮಗೊಂದು ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಲಿಲ್ಲ. ಇದು ನಮಗೆ ಭಾಳ ನೋವಿನ ಸಂಗತಿಯಾಗಿದೆ. ಮತ್ತು ನಮಗೆ ಭಯಭೀತರಾಗಿದ್ದೇವೆ. ಯಾಕೆಂದರೆ ನಾವು ಹೇಗೆ ಹೊರಗಡೆ ಹೋಗೋಕ್ಕೆ ಹೇಗೆ ಸಾಧ್ಯ, ನಾವು ಆಶ್ರಮ ನಡೆಸೋದು ಹೇಗೆ ಸಾಧ್ಯ ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಇದೇ ರೀತಿ ಆದರೆ ಮುಂದಿನ ದಿನಗಳಲ್ಲಿ ನಾವು ಆಶ್ರಮವನ್ನು ಕ್ಲೋಸ್ ಮಾಡೋ ಪರಿಸ್ಥಿತಿ ಬರುತ್ತೆ. ಅದಕ್ಕಾಗಿ ದಯಮಾಡಿ ನಮಗೆ ರಕ್ಷಣೆಯನ್ನು ಒದಗಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಇವತ್ತು ನಮ್ಮ ಈ ಪರಿಸ್ಥಿತಿಯನ್ನು ನೋಡಿ ನಮಗೆ ಸಾಂತ್ವನ ಹೇಳಿ ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳಿ ನಮಗೆ
ಭರವಸೆಯನ್ನು ಕೊಟ್ಟು ನಮ್ಮನ್ನು ಆತ್ಮಸ್ಥೈರ್ಯ ತುಂಬೋದಕ್ಕಾಗಿ ನಮಗೆ ಸಾಗರದಿಂದ ಶಶಿಕಾಂತ್ MS ರವರು ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ಮಾನವ ಹಕ್ಕುಗಳ ಕ್ಷೇಮಾಭಿವೃದ್ಧಿ ಸಮಿತಿ ಕರ್ನಾಟಕ ರಾಜ್ಯ, ಇವರು ಆಗಮಿಸಿದ್ದಾರೆ. ನಮಗೆ ಇಲ್ಲಿವರೆಗೆ ಸಮಾಧಾನ ಹೇಳಿದ್ದಾರೆ. ಅವರು ನಿಮ್ಮ ಜೊತೆಗೆ ನಾವು ನಿಂತ್ಕೊಳ್ತೇವೆ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಇದರಿಂದ ನಮಗೆ ತುಂಬ ಒಂದು ಸಂತೋಷ ಆಗಿದೆ ಮತ್ತು ನಮಗೊಂದು ಭರವಸೆ ಮೂಡಿದೆ. ಅವರಿಗೆ ನಾನು ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಈ ಹಿಂದೆ ಕೂಡ ಅವರು ನಮ್ಮ ಆಶ್ರಮದ ಜೊತೆಗೆ ನಿಂತ್ಕೊಂಡಿದ್ದರು, ನಮಗೆ ಅನೇಕ ಸಹಾಯ ಸಹಕಾರಗಳನ್ನು ಒದಗಿಸ್ಕೊಟ್ಟಿದ್ರು. ಮುಂದೆ ಕೂಡ ಅವರು ಈ ಒಂದು ನನ್ನ ಮೇಲೆ ಮತ್ತು ನಮ್ಮ ಆಶ್ರಮದವ್ರ ಮೇಲೆ ಆದಂಥ ಈ ಒಂದು ದೌರ್ಜನ್ಯವನ್ನು ಅವರು ಖಂಡಿಸಿದ್ದಾರೆ ಮತ್ತು ನಮಗೆ ಅವರು ನಮ್ಮ ಜೊತೆಗೆ ನಿಂತ್ಕೊಂಡಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಹೃದಯಪೂರ್ವಕವಾಗಿ ಆಶ್ರಮವಾಸಿಗಳ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಸರ್. ಥ್ಯಾಂಕ್ ಯು. ನಾವು ಆಶ್ರಮದಿಂದ ಆದಿತ್ಯವಾರ ದಿನ ಒಂದು 11 ಗಂಟೆ ಅಷ್ಟೊತ್ತಿಗೆ ಆಶ್ರಮದಿಂದ ಕೆಲವರಿಗೆ ಆರಾಮಿರಲಿಲ್ಲ, ಅಂದರೆ ಉಡ್ಚಮ್ಮ ಅಂಥೇಳಿ ಒಂದು ಅಜ್ಜಿಗೆ ದಮ್ಮು, ಮತ್ತು ಕೆಲವರಿಗೆಲ್ಲ ಜ್ವರ ಮತ್ತು ಕೆಮ್ಮು ಈ ಥರ ಇದರಿಗೆಲ್ಲ ಕರ್ಕೊಂಡು ನಾನು ಮತ್ತು ನಮ್ಮ ಮನೆಯವರು ನಮ್ಮ ಮಗನ ಕರ್ಕೊಂಡು ಕಾರಲ್ಲಿ ಸಿದ್ದಾಪುರ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ವಿ. ಹೋಗಿ ಅಲ್ಲಿ ಚೀಟಿ ಮಾಡಿಸ್ತಾ ಇರುವಾಗ ಅಲ್ಲಿ ಲಕ್ಷ್ಮಮ್ಮ ಅಂತೇಳಿ ಒಬ್ಬರು ಚೀಟಿ ಕಾರಲ್ಲಿತ್ತು, ಮೊದಲು ಮಾಡಿಸಿದಿತ್ತು, ಅದನ್ನು ತೊಗೊಂಡು ಬರ್ಬೇಕಂತೇಳಿ ನಮ್ಮ ಮನೆಯವ್ರು ಹೋಗಿದ್ದರು. ಆದರೆ ಅಲ್ಲಿ ಕಾರಿಂದ ಚೀಟಿ ತೊಗೊಂಡು ಬರೋ ಹೊತ್ತಿಗೆ ಒಂದು 30 ಜನರ ಒಂದು ಗುಂಪು ನಮ್ಮ ಮನೆ ಮೇಲೆ ಏಕಾಏಕಿ ದಾಳಿ ಮಾಡಿ ಒಂದೇ ಸಾರಿ ಅವ್ರು ಹಿಡ್ಕೊಂಡು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನಾನು ಇಮಿಡಿಯೇಟ್ ತಿರುಗಿದ್ದು ಗೌಜಿ ಅಂತ ತಿರುಗಿ ನೋಡೋ ಹೊತ್ತಿಗೆ ನಮ್ಮ ಮನೆಯವ್ರಿಗೆ ಹೊಡಿತಾ ಇದ್ದಾರೆ. ಅವಾಗ ನಾನು ಮಗುನ ಸೊಂಟದಲ್ಲಿ ಎತ್ಕೊಂಡಿದ್ದೆ, ಜೊತೆಗೆ ಈ ಥರ ಮಾಡ್ತಾಯಿದ್ರೆ ನಾನು ಹೋಗಿ ಅವರು ಹೊಡೆದಾಟ ಮಾಡುವಾಗ ಅವ್ರಿಗೆ ಎಳ್ದಾಡ್ತಾ ಇದ್ದೇನೆ, ಬಿಡಿ ನಮ್ಮ ಮನೆಯವ್ರು ಬಿಡಿ, ಏನು ಮಾಡಿದ್ದಾರೆ ಅಂತ ಅವಳು ಹೊಡೆದಾಡ್ತಾರೆ, ನೀವು ಯಾರು ಅಂತ ಗೊತ್ತಿಲ್ಲ ಅಂತೇಳಿ ನಾವು ಇದು ಮಾಡ್ತಾಯಿದ್ದೇವೆ. ಆ ಟೈಮಿಗೆ ನನ್ನನ್ನು ಕೂಡ ಎಳ್ದಾಡಿ, ನನ್ನ ಕೂಡ ತಳ್ಳಾಡಿ, ಮತ್ತು ನನಗೆ ಹೊಟ್ಟೆ ಕೂಡ ಬೀಳೋಗಿ ಹೊಡೆದಿದ್ದಾರೆ, ಮತ್ತು ಬೆನ್ನಿಗೆ ತಲೆಗೆಲ್ಲ ಹೊಡೆದು, ಮತ್ತು ನನ್ನ ಬಟ್ಟೆ ಎಲ್ಲ ಕೂಡ ಎಳ್ದಾಡಿದ್ರು. ಮತ್ತು ಮೆಟ್ಲಿಂದ ಕೂಡ ನಮ್ಮನ್ನ ಎಳ್ಕೊಂಡು ಹೋಗಿ ಕೆಳಗಡೆವರೆಗೂ ಇದು ಮಾಡಿದರು. ಯಾಕಂದರೆ ಅದು ಭಯಾನಕವಾಗಿತ್ತು. ಯಾಕಂದರೆ ಆ ಘಟನೆ ನೆನೆಸೋಕ್ಕೆ ಕಷ್ಟ ಆಗ್ತಾಯಿದೆ. ಯಾಕಂದರೆ ಅಷ್ಟು ಜನ ಮುತ್ತಿಗೆ ಹಾಕಿದ್ದಾರೆ. ನಮ್ಮ ಮನೆಯವ್ರು ಒಬ್ಬರೇ ಎಲ್ಲ ಸೇರಿ ಹೊಡಿತಾ ಇದ್ದಾರೆ. ಯಾಕಂದರೆ ನಮ್ಮ ಜೊತೆ ಇದ್ದಾರಲ್ಲ, ಅಯ್ಯೋ ಸಾರಿ ಹೊಡಿತಾ ಇದ್ದಾರೆ, ಅಳ್ತಾ ಇದ್ದಾರೆ, ಕೂಗಾಡ್ತಾ ಇದ್ದಾರೆ. ಒಂದು ಕಡೆ ನನ್ನ ಮಗ ಅಳ್ತಾ ಇದ್ದಾನೆ, ಅವನನ್ನು ಕೂಡ ತಳ್ಳಾಡ್ತಾ ಇದ್ದಾರೆ, ನನ್ನನ್ನು ಕೂಡ ತಳ್ತಾ ಇದ್ದಾರೆ. ಒಂದು ಬಸ್ ರೇಂಗ್ಸ್ 9 ತಿಂಗಳು ತುಂಬ ಬಸ್ ರೇಂಗ್ಸ್ ಕೂಡ ಅಂತ ನೋಡಿದೆ. ನಮ್ಮನ್ನು ತುಂಬ ಇವಾಗ ನಮ್ಗೆ ಆ ದಿನ ನಡೆಸ್ಕೊಂಡ್ರು, ಹೊಡೆದಾಟ ಮಾಡಿದ್ರು. ನಮ್ಮನೆಯವ್ರು ಕೂಗಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು, ಅಯ್ಯೋ 9 ತಿಂಗಳು ಬಸ್ಸಿನ ಮೇಲೆ ನೀವು ಕೈ ಮಾಡ್ತಾ ಇದ್ದೀರಿ ಅಂತ ಹೇಳಿದ ಮೇಲೆ. ಆಮೇಲೆ ಎಲ್ಲ ಸ್ವಲ್ಪ ದೂರ ಆದರು. ಅಷ್ಟೊತ್ತಿಗೆ ಆಗಲೇ ಪೊಲೀಸರು ಬಂದರು. ಆಮೇಲೆ ಇಮಿಡಿಯೇಟ್ 4 ಜನರಿಗೆ ಕರ್ಕೊಂಡು ಹೋದರು. ಆದರೆ ನನಗೆ ಆ ಸಮಯದಲ್ಲಿ ಎಲ್ಲರೂ ಭಯಭೀತರಾಗಿದ್ದರು. ಯಾಕಂದರೆ ಕಂಗಲ್ಲ ಇದ್ರು. ಒಂದು ಕಡೆ ನನಗೆ ನನ್ನ ಹೊಟ್ಟೆಲಿರೋ ಮಗು ಮೂಮೆಂಟೇ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಏನಾಗ್ತದೆ, ಒಂದು ಕಡೆ ಮಗ ಅಳ್ತಾ ಇದ್ದಾನೆ, ಒಂದು ಕಡೆ ಇವರೆಲ್ಲ ಕಂಗಾಲಾಗಿದ್ದಾರೆ. ಯಾಕಂದ್ರೆ ಆ ಪರಿಸ್ಥಿತಿ ಹೇಳೋಕ್ಕಾಗ್ತಿಲ್ಲ, ಅಷ್ಟು ಆ ರೀತಿ ನಾವು ಘಟನೆ ಅನುಭವಿಸಿದ್ದೇವೆ. ಇವತ್ತು ನೆನೆಸ್ಕೊಂಡ್ರು ಕೂಡ ನಮ್ಗೆ ನಿದ್ದೆ ಬರ್ತಾಯಿಲ್ಲ. ಜೊತೆಗಿರೋ ಉಮ್ಮಜ್ಜಿ ಅಂತೇಳಿ ಅವಳು ಕೂಡ ಹೇಳಿ ಹೇಳ್ತಾ ಇದ್ದಾಳೆ, ನಮ್ಮ ಅಮ್ಮನಿಗೆ ಹೋಗಿ ಹೊಡೆದ್ರು, ನನ್ನ ಮಗನಿಗೆ ಹೊಡೆದ್ರು, ನಮ್ಮ ಮೊಮ್ಮಗನಿಗೆ ಹೊಡೆದ್ರು ಹೇಳಿ. ಅದೇ ದಿನ ಮತ್ತು ಅಲ್ಲಿ ನಾನು ಎಡ್ಮಿಟ್ ಆದೆ, ನಮ್ಮ ಮನೆಯವ್ರು ಎಡ್ಮಿಟ್ ಆದರು. ಮತ್ತು ನಮ್ಮ ಜೊತೆ ಇರೋ 11 ವರ್ಷದ ಹುಡುಗಿನ ರತ್ತಿ ಹೇಳಿ ಅವಳು ಕೂಡ ಎಡ್ಮಿಟ್ ಆದರು. ಯಾಕಂದರೆ ಆ ರೀತಿ ಘಟನೆ ನಡೀತು ಅಲ್ಲಿ. ಯಾಕಂದರೆ ಅಷ್ಟು ಜನ ಸೇರಿ ಒಬ್ರಿಗೆ ಹೊಡಿತಾ ಇದ್ದಾರೆ, ಎದುರು ಬಿಡ್ಸೋಕೆ ಹೋದ್ರೆ ನಮಗೂ ಹೊಡಿತಾ ಇದ್ದಾರೆ, ತಳ್ಳಾಡ್ತಾ ಇದ್ದಾರೆ, ನಮ್ಮ ಬಟ್ಟೆ ಹಿಡಿದು ಕೂಡ ನಮ್ಮ ಜಗ್ಗಾಡ್ತಾ ಇದ್ದಾರೆ. ಯಾಕಂದರೆ ಅದು ಘಟನೆ ನಮ್ಗೆ ನೆನೆಸ್ಕೊಳಕ್ಕೆ ಆಗ್ತಾಯಿಲ್ಲ, ಆ ರೀತಿ ಭಯಾನಕವಾಗಿತ್ತು. ಕೊನೆಗೆ ನಮ್ಮ ಜೊತೆ ಇರೋ ಉಮ್ಮಜ್ಜಿ ಅಂತೇಳಿ ಅವಳು ಕೂಡ ಅಡ್ಮಿಟ್ ಮಾಡಿದ್ವಿ. 1-2 ಸಾರಿ ವಾಮಿಟ್ ಮಾಡ್ಕೊಂಡ್ಲು, ಜ್ವರ ಹೆಚ್ಚಾಯಿತು, ನಡ್ಕ ಜಾಸ್ತಿ ಆಯಿತು. ಅವಳಿಗೆ ಒಂಥರ ಭಯ, ಅಳ್ತಾನೆ ಇದ್ದಾಳೆ ಕಂಡು ಏನೂ ಆಗಲ್ಲ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ರಾತ್ರಿ ಟೈಮ್ 1-2 ಸಾರಿ ವಾಮಿಟ್ ಮಾಡಿದ್ಲು, ಒಂದೇ ಸಾರಿ ಕುಸ್ತು ಇದಾದ್ಲು. ಆಮೇಲೆ ಪ್ರಾಣನೇ ಹೋಗ್ಬಿಡ್ತು ಅವತ್ತಿನ ದಿನ. ಈಗ 11 ವರ್ಷ ನೃತ್ಯ ಕೂಡ ಅಡ್ಮಿಟ್ ಮಾಡಿದ್ವಿ. ಇವತ್ತಿನ ಡಿಸ್ಚಾರ್ಜ್ ಆಯಿತು. ನನ್ನ ಮಗ ಕೂಡ ಅಳ್ತಾನೆ ಇದ್ದಾನೆ ಇವತ್ತಿಗೂ. ನಮಗೂ ಕೂಡ ಆ ಘಟನೆ ನೆನೆಸ್ದಾಗಲ್ಲ ದುಃಖ ಆಗ್ತಾಯಿದೆ. ಯಾಕಂದರೆ ಗಟ್ಟಿ ಇರೋನ್ನೆಲ್ಲ ಕಳ್ಕೊಂಡಿದ್ದೇವೆ, ನಮ್ಗೆ ಅನ್ಯಾಯ ಆಗಿದೆ. ನಾವು ಸೇವೆ ಮಾಡ್ದವ್ರಿಗೆ ಏನೇ ಹೊಂದಿದ್ದಿದ್ರು ಕೂಡ ಕಾನೂನು ಪ್ರಕಾರ ನಮಗೇನಾದರೂ ಕೇಳ್ಬೋದಿತ್ತು. ಆದರೆ ಈ ರೀತಿಯಾಗಿ ನೈತಿಕ ಪೊಲೀಸ್ಗಿರಿ ತೋರಿಸಿದ್ದಾರೆ. ಮತ್ತು ಕೊನೆಗೆ ಲಾಸ್ಟ್ ಹೇಳ್ತಾರೆ, ನಾವು KG ಕಡೆಯವರು, ನೀವು ಏನು ಹರ್ಕೊತೀರಿ ಅಂತ ಕೂಡ ನಮಗೆ ಧಮಕಿ ಹಾಕ್ತಾ ಇದ್ದಾರೆ. ಹಾಗಾಗಿ ನಮ್ಗೆ ರಕ್ಷಣೆ ಬೇಕು, ಪೊಲೀಸರು ನಮಗೆ
ಸೂಕ್ತ ಕ್ರಮ ಕೈಗೊಂಡು ಇದಕ್ಕೆ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು, ನಮಗೆ ಇಲ್ಲಿ ಸೇವೆ ಮಾಡೋಕ್ಕೆ ಅವಕಾಶ ಕೊಡ್ಬೇಕಂತ ನಾವು ಕೇಳ್ಕೊತಾ ಇದ್ದೇವೆ. ನಮಸ್ಕಾರ ರೀ. ನಮ್ಮ ಸರ್ ಮೆಟ್ಲಿನ ದವಾಖಾನಿಗೆ ಇದ್ದೀರಿ, ನಮ್ಮನ್ನು ಕರ್ಕೊಂಡೋಗಿದ್ರಿ ಎಲ್ಲರೂ ದವಾಖಾನಿಗೆ. ನನಗೆ ಭಾಳ ತ್ರಾಸಾಗಿತ್ತು ರೀ, ಕಫ ಹೆಚ್ಚಾಗಿ. ಅದಕ್ಕೆ 4 ಮಂದಿ ಕರ್ಕೊಂಡು ಹೋದಾಗ ನಮಗೆಲ್ಲ ಚೀಟಿ ಮಾಡಿಸಿದ್ರು. ಈ ರಸ್ಮಮ್ಮ ಅನ್ನೋದೊಂದು ಚೀಟಿನ ಗಾಡಿಯಾಗ ಮರೆತು ಬಿಟ್ರು. ಕರಿಯ ಚೀಟಿ ತರಕ್ಕೆ ಹೋದ್ರು, ಇಳಿದ ತಳಗೆ ಚೀಟಿ ತರಕ್ಕೆ ಹೋದಾಗ ರೀ ಅವರು 30 ಜನ ಮುಚ್ಚಿಗೆ ಹಾಕಿ ನಮ್ಮ ಸರ್ ಹೊಡ್ಯಾಕತ್ತಿದ್ರು. ಅವ್ನು ನನ್ನ ಮಗನೇ ಮಗ. ಆದರೆ ನಿಮ್ಗೆ ಹೇಳೋದು ನನಗೆ ಸರ್ ಅಂತ, ಮಗನೇ ಮಗ. ನಮಗೆ ನೋಡಾಕತ್ತಾರ ಅಂದ್ರೆ ಮಗನೇ ಅವರು, ಮೊಮ್ಮಗಳು. ಆದರೆ ನಮ್ಗೆ ಹೊಡೆದ್ರು ಅವ್ರಿಗೆ ಹೊಡೆದಾಗ ನಾವು ಯಾಕೆ ಎದೆ ಬಡ್ಕೊಂಡು ಅಳೋದು ಕರೆಯೋದು ಮಾಡಾಕತ್ತೀವಿ. ನಾವು ಚೀಟಿ ತರಕ್ಕೆ ಹೊಡೆದಾಗ ಅಳೋದು ಕರೆಯೋದು ಮಾಡಾಕಿದ್ರೆ ನಮಗೂ ಎಲ್ಲ ದೂಡ್ಯಾಡಿ, ಅಮ್ಮಗೆಲ್ಲ ದೂಡ್ಯಾಡಿ, ಬಸರಣ್ಣ ಮಗಳು 9 ತಿಂಗಳು ಹೊಟ್ಟಿಲಿದ್ದಾರೆ ರೀ ಅವರಿಗೆಲ್ಲ ದೂಡ್ಯಾಡಿ ಹೊತ್ತಿ ಮನೆಗೆ ಸೀರೆ ಪಾರಿ ಅಂಗಿ ಪಂಗಿ ಎಲ್ಲ ಎಳೆದಾಡಿ ಹರಿದ್ಬಿಟ್ರಿ ಅವ್ರ ಮೈ ಮೇಗಿನ ಡ್ರೆಸ್. ಮಗಿಗೆ ಪೆಟ್ಟು ಬಿತ್ತರಿ. ನಾವು ಸೋರಿಗೆ ತಲೆ ಕುಕ್ಕಿದ್ರು, ಎದೆ ಹೊಡೆದ್ರು. ಭಾಳ ಅನ್ನವನ್ನೇ ಮಾಡಿಬಿಟ್ರು, ಭಾಳ ಅಲ್ಲೇ ಮಾಡಿದ್ರು ನಮಗೆ, ಭಾಳ ಅಲ್ಲೇ ಮಾಡಿದ್ರಿ. ಭಾಳ ತ್ರಾಸಾಗಿತ್ತು ನಮ್ಮ ಸೋಕರಿಗೆ. ಈಗ ಇಷ್ಟೆಲ್ಲ ಅಲ್ಲೇ ಮಾಡಿ ಅವ್ರು ಅಂತಾರೆ, ನಾವು KV ಅಣ್ಣನ ಕಡೆ ರೀ, ಏನು ಹರ್ಕೊತೀರ ನೀವು, ಏನು ಮಾಡ್ತೀರ ನೀವು, ಏನು ಜಂಟ ಹರ್ಕೊತೀರ ನೀವು ಅಂಥೇಳಿ ಹಿಂಗೆಲ್ಲ ಮಾತಾಡಿದ್ರಿ. ನಮಗೂ ಅಳೋದು ಕರೆಯೋದು ನೀವು ಯಾಕೆ ನೀವು ಅಂತಾರೆ. ನಮ್ಮನ್ನು ದೂಡಾಡಿದ್ರು, ನಮಗೂ ಪೆಟ್ಟಾತ್ರಿ ದೂಡಾಡ್ಬೇಕಾರೆ. ಅಮ್ಮಾರು ನಾವು ಬಿಡ್ಸಕ್ಕೆ ಹೋದ್ರೆ ನಮ್ಮನ್ನು ದೂಡಾಡಿದ್ರು, ಅವ್ರನ್ನೂ ಬಿಡ್ಕೊಡ್ವಲ್ರಿ, ಎಳ್ದಾಡ್ತಾರೆ ಅವ್ರನ್ನ. ಅವ್ರಿಗೆ ಬಾನ್ಮಂಗ ಮಾಡಕ್ಕೆ ಬಡ್ದಾಡಿದ್ರು ಅವರು. ಇಷ್ಟೆಲ್ಲ ಕೆಲಸ ಮಾಡ್ಯಾರ ನೋಡ ಅಂತ. ಸಹಾಯ ಬೇಕ್ರಿ. ಈಗ ಅವ್ರು ಮಾಡಿದಕ್ಕೆ ಅವ್ರನ್ನ ಹಿಡ್ಕೊಂಡು ಹೋಗ್ಬೇಕು, ಮತ್ತು ಅವ್ರು ತೋರಿಸ್ಬೇಕು. ಅವ್ರು ಹಿಡ್ಕೊಂಡು ಹೋಗಿದ್ದು ನಮಗೆ ಶಿಕ್ಷೆ ಕೊಡಬೇಕು. ಅವ್ರು ಇನ್ನೊಂದು ಸಲ ದಾಳಿ ಮಾಡಬಾರ್ದು, ಆಶ್ರಮದ ಮೇಲೆ ಅನ್ನೋಂಥದ್ದು ಶಿಕ್ಷೆ ಕೊಡ್ಬೇಕು ಅವ್ರಿಗೆ ಅಷ್ಟು ಶಿಕ್ಷೆ ಕೊಡ್ಬೇಕು ಅವ್ರಿಗೆ. ಆಶ್ರಮ ಮೇಲೆ ದಾಳಿ ಮಾಡಬಾರ್ದು ಅನ್ನೋಂಥದ್ದು ಹೆದರಿ ಕುಟ್ಬೇಕು, ಭಯ ಹುಟ್ಟಬೇಕು ಅವ್ರಿಗೆ. ನನ್ನ ಹೆಸರು ನೃತ್ಯ. ನಾನು 5ನೇ ಕ್ಲಾಸ್ ಓದ್ತಾ ಇದ್ದೀನಿ. ಭಾನುವಾರ ನನಗೆ ಆಸ್ಪತ್ರೆಗೆ ಕರ್ಕೊಂಡೋಗಿದ್ರು, ಜ್ವರ ಬಂದಿತ್ತು. ಆಗ ಅಪ್ಪಾಜಿ ಹೊಡೆದ್ರು. ಭಾನುವಾರ ದಿವಸ ಬೆಳಿಗ್ಗೆ ನಮಗೆ ಹುಷಾರಿಲ್ಲದೆ ಇದ್ದ ಕಾರಣ ನಮ್ಮ ಸರು ಮೇಡಮು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ರು. ನಂದು ಹಳೆ ಚೀಟಿ ಗಾಡಿಯಲ್ಲೇ ಇತ್ತು. ನಾನು ಹೊಸಬ್ರದ್ದೆಲ್ಲ ಚೀಟಿ ಮಾಡಿದರು. ಸರ್ ನನ್ನ ಚೀಟಿ ಕಾರಲ್ಲೇ ಇದೆ ಅಂದೆ. ತಡಿಯಮ್ಮ ನಾನು ತೊಗೊಂಡು ಬರ್ತೀನಿ, ಇಲ್ಲೇ ನಿಂತ್ಕೊ ಅಂದರು. ನಾನು ಬಾಗಿಲಲ್ಲೇ ನಿಂತಿದ್ದೆ. 7-8 ಮೆಟ್ಲ ಮೇಲೆ ನಾನು ನಿಂತಿದ್ದೇನೆ. ಸರು ಕಾರ್ ಹತ್ರ ಹೋಗಿ ಒಳಗೆ ಬಂದರು. ಚೀಟಿ ತೊಗೊಂಡು ಬರಲಿಕ್ಕೂ ಏಕಾಏಕಿ 20-30 ಜನ ಯಾಕೆ ಸರ್ ಮೇಲೆ ಬಿದ್ದರು ಅನ್ನೋದೇ ಗೊತ್ತಾಗಲಿಲ್ಲ ನನಗೆ. ಉಸಿರಾಡೋಕ್ಕಾಗ್ತಾ ಇಲ್ಲ, ನನಗೆ ಇನ್ನೂ ಜೋರು ದಮ್ ಶುರು ಆಗೋಯ್ತು. ಅದನ್ನು ನೋಡಿ ನನಗೆ ನಿಂತ್ಕೊಳ್ಳಿಕ್ಕೂ ಆಗ್ತಾಯಿಲ್ಲ. ನನಗೆ ಅಳು ಬರ್ತಾಯಿದೆ, ದುಃಖ ಬರ್ತಾಯಿದೆ. ನನ್ನ ಕೈಯಲ್ಲಿ ಏನೂ ಮಾಡಲಿಕ್ಕಾಗ್ತಾ ಇಲ್ಲ. ಅಲ್ಲ, ನನ್ನ ಸರ್ ಒಬ್ಬರೇ ಇದ್ದಾರೆ ಬಿಟ್ಟರೆ ನಮ್ಮ ಕಡೆ ಯಾರೂ ಸಪೋರ್ಟ್ ಇಲ್ಲ ಸರ್. ಹೊಟ್ಟೆ ಉರಿದೋಯ್ತು, ಅಳು ಬಂತು, ಕಿರ್ಚಾಡೋದು ಮಾಡಿದ್ದೆ ಬಿಟ್ಟರೆ ನಮ್ಮ ಸರ್ ನಮ್ಮ ಹತ್ರ ಕಾಪಾಡೋಕ್ಕಾಗಲಿಲ್ಲ. ಅವರಷ್ಟೆಲ್ಲ ಹೊಡೆದ್ರು, ಮುಖ ಮೂತಿ ನೋಡದೆ ಹೊಡೆದ್ರು ಸರ್. ಮತ್ತೆ ಹೇಳ್ತಾರೆ, ಏನು ಮಾಡ್ಕೊತೀಯೋ ನೀನು, ದೊಡ್ಡ ಮಾತಾಡ್ತೀಯಾ, ಯಾರು KJ ಅಣ್ಣನ ಕಡೆಯವರು, ನಾವು ಏನು ಮಾಡ್ಕೊತೀಯ, ಕಿತ್ಕೊತೀಯ, ನಾನು ನೋಡ್ತೇನೋ ಅಂತಾರೆ. ನಮ್ಮ ಸರಿಗೆ ಏಕವಚನದಲ್ಲಿ ಬೈಯೋದಲ್ಲದೆ ಅಷ್ಟೆಲ್ಲ ಹೊಡೆದಿದ್ದಕ್ಕೆ ನಮಗೆ ಹೊಟ್ಟೆ ಉರಿತದೆ. ನಮಗೆ ಅನ್ನ ಹಾಕಿ ಸಾಕಿದ್ದಣಿ ಅವರು ಆ ಥರ ಮಾಡಿದ್ದು ತುಂಬ ಅನ್ಯಾಯ ಸರ್. ಅವ್ರಿಗೆ ಶಿಕ್ಷೆ ಆಗಬೇಕು ಸರ್. ಇನ್ನೂ ಕಣ್ಣಲ್ಲೇ ಇದೆ, ಅವ್ರಿಗೆ ಹೊಡಿತಾ ಇರೋದು ನನ್ನ ಕಣ್ಣಿಂದ ಇನ್ನೂ ಹೋಗಿಲ್ಲ ಸರ್. ನನಗಿನ್ನೂ ಹುಷಾರು ಆಗಿಲ್ಲ.
ಒಂದಕ್ಕೆ ಕಣ್ಣು ಕಾಣಲ್ಲ ಕಣ್ಣು ಕಾಣಲ್ಲ ಇಲ್ಲ ಇವ್ರು ಏನು ಸಮಸ್ಯೆ? ಅವರಿಗೆ ಈ ಕೊರೋನಾ ಟೈಮಲ್ಲಿ ನಮ್ಗೆ ಸಿಕ್ಕಿದ್ರು ಅವರು. ಈ ಸೊಂಟ ಕೆಳಗಿನ ಭಾಗ ಹೋಗ್ಬಿಟ್ಟಿತ್ತು ಅವರಿಗೆ. ಕೊರೋನಾದಲ್ಲಿ ತೆವಳ್ತಾ ಇದ್ರು ಇಡೀ ಸಿರ್ಸಿಯಲ್ಲಿ. ಯಾರೂ ಊಟ ಕೊಡೋರು ಇರಲಿಲ್ಲ, ರಸ್ತೆ ಮೇಲೆ ತೆವಳ್ತಿದ್ರು ಅವರು. ಸಿರ್ಸಿನಲ್ಲಿ ಅಲ್ಲಿ ಪೈ ಸರ್ಕಲ್ನಿಂದ ಕರ್ಕೊಂಡು ಬಂದಿದ್ವಿ ನಾವು ಅವರಿಗೆ. ಪೇರೆಂಟ್ಸ್ ಯಾರು ಇಲ್ಲ? ಪೇರೆಂಟ್ಸು ಅವರ ಮಗಳು ಒಬ್ಬಳು ಇದ್ದಾಳಂತ ಆಮೇಲೆ ಗೊತ್ತಾಯಿತು ಮುರುಡೇಶ್ವರದಲ್ಲಿ. ಅವರು ಮುಸ್ಲಿಮು. ಇವರು ಮೌಲಾನಾ ಅಂತ ಇವ್ರ ಹೆಸರು. ಮೌಲಾನಾ ಆದರೆ ಇವರು ಏನೋ ನಾವು ಮೊಹಮ್ಮದ್ ಅಂತ ಕರಿತೇವೆ. ಅವ್ರ ಮಗಳು ಅವ್ರ ಗಂಡ ಅಂಗವಿಕಲ, ಅವನಿಗೂ ಕೂಡ ಅವ್ನು ಓಡಾಡೋಕ್ಕಾಗಲ್ಲ. ಅವ್ರು ನಾವು ಫೋನ್ ಮಾಡಿದಾಗ ನನ್ನ ಗಂಡನ್ನೇ ನೋಡ್ಕೊಳಕ್ಕೆ ಆಗ್ತಾಯಿಲ್ಲ, ನಾವು ಇವ್ರನ್ನ ಹೇಗೆ ನೋಡ್ಕೊಳ್ಳೋದು, ಮಕ್ಕಳಿದ್ದಾರೆ, ನೀವು ಏನಾದರೂ ಮಾಡಿ ನೀವೇ ನೋಡ್ಕೊಳ್ರಿ ಅವರಿಗೆ ಅಂತ ರಿಕ್ವೆಸ್ಟ್ ಮಾಡಿದ್ರು. ಹಾಗಾಗಿ ನಾವೇ ಇಟ್ಕೊಂಡು ನೋಡ್ಕೊತಾ ಇದ್ದೀವಿ. ಯುವರಾಜ್ ಇಲ್ಲಿ ಬಾ
ಇಲ್ಲಿ ಈ ಒಂದು ಸ್ಥಳ ಅಂದರೆ ಈ ಕಿಡ್ಸಿಗೆ ಸಂಬಂಧಪಟ್ಟಂಗೆ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಮಕ್ಕಳಿಗೆ ಸಂಬಂಧಪಟ್ಟು ಇಲ್ಲಿ ಒಂದು ರೂಮ್ ಮಾಡಿದ್ದೇವೆ. ಹಾಂ ಇಲ್ಲಿ ಒಂದು ನಮ್ಮಲ್ಲಿ ಒಂದು 4 ಜನ 5 ಜನ ಮಕ್ಕಳು ಇದ್ದಾರೆ. ಅವರಿಗೆ ಸ್ಕೂಲ್ ಸೇರಿಸಿದ್ದೇವೆ. ಇದು ಆ ಮಕ್ಕಳಿಗೆ ಆಟ ಆಡೋದಕ್ಕೆ ಅವರಿಗೊಂದು ಖುಷಿಯಾಗಿರ್ಬೇಕು ಅಂತ. ಅವ್ರಿಗೆ ಮತ್ತೆ ಎಲ್ಲ ಇಂಗ್ಲೀಷ್ ಇರ್ಬೋದು, ಕನ್ನಡ ಇರ್ಬೋದು, ಅಂಕೆಗಳಿರ್ಬೋದು ಎಲ್ಲ ಗೋಡೆಯಲ್ಲಿದೆ. ಅವ್ರು ಅದನ್ನು ಕಲಿಬೋದು. ಜೊತೆಗೆ ಒಂದು ಎಂಟರ್ಟೈನ್ಮೆಂಟ್ ಟಿವಿ ಹಾಕಿದ್ದೇವೆ, ಟಿವಿ ಕೂಡ ಹಾಕಿದ್ದೇವೆ. ಅವ್ರಿಗೆ ಯಾವುದೇ ಒಂದು ನಾವು ಅನಾಥರು ಅಂತ ಅನ್ಸ್ಬಾರ್ದು. ನಾವು ರಿಕ್ಷಾ ಮಾಡಿದ್ದೇವೆ, ಆಟೋ ಮಾಡಿದ್ದೇವೆ ಮಕ್ಕಳಿಗೆ ಹೋಗಿ ಬರೋದಕ್ಕೆ, ಸ್ಕೂಲಿಗೆ ಹೋಗಿ ಬರೋದಕ್ಕೆ. ಈ ಥರ ಅವರಿಗೆ ಏನೋ ನಾವು ಆ ಥರ ಅನ್ಸ್ಬಾರ್ದು. ಅವರಿಗೆ ಅವರು ನಮ್ದು ಸ್ವಂತ ಮನೆ, ಇದು ನಮ್ಮ ತಂದೆ ತಾಯಿ ಇದ್ದಾರೆ ಅನ್ನೋದು ಆ ಥರ ಫೀಲಿಂಗ್ಸ್ ಬೇಕು. ಇನ್ನೂ ಯೋಜನೆಗಳಿದಾವೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಟಾಟಾ ಮೇಡಮ್, ಟಾಟಾ 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 ಬಾಯ್ ಬಾಯ್. ಟಾಟಾ ಮೇಡಮ್, ಟಾಟಾ ಬಾಯ್ ಬಾಯ್, ಟಾಟಾ ಬಾಯ್ ಬಾಯ್, ಟಾಟಾ ಬಾಯ್ ಬಾಯ್.